ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಈಗ ಈ ಶ್ಲೋಕದ ಪದಗಳ ಅರ್ಥವನ್ನು ಹೇಳುತ್ತಿದ್ದೇನೆ. ಸುಖ ದುಃಖೇ, ಸುಖ ಮತ್ತು ದುಃಖ, ಸಮೇ ಕೃತ್ವಾ ಸಮಾನವಾಗಿ ಪರಿಗಣಿಸಿ, ಲಾಭ ಅಲಾಭೌ ಲಾಭ ಮತ್ತು ನಷ್ಟ, ಜಯ ಅಜಯೌ ಜಯ ಮತ್ತು ಅಪಜಯ, ತಥಾ ಆನಂತರ ಯುದ್ಧಾಯ ಯುದ್ಧಕ್ಕಾಗಿ ಯುಜ್ಯಸ್ವ ತೊಡಗು, ನೈವಂ ಪಾಪಮವಾಪ್ಸ್ಯಸಿ ಹೀಗೆ ಮಾಡಿದರೆ ನಿನಗೆ ಯಾವುದೇ ಪಾಪ ತಗುಲುವುದಿಲ್ಲ ಎಂದರ್ಥ. ಈ ಶ್ಲೋಕದ ಒಟ್ಟು ಅರ್ಥ ಸುಖ ಮತ್ತು ದುಃಖ, ಲಾಭ ಮತ್ತು ನಷ್ಟ, ಜಯ ಮತ್ತು ಅಪಜಯಗಳನ್ನು ಸಮಾನವಾಗಿ ಪರಿಗಣಿಸಿ ಅನಂತರ ಯುದ್ಧ ಮಾಡು ಎಂದರೆ ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ಹೀಗೆ ಮಾಡಿದರೆ ನಿನಗೆ ಯಾವುದೇ ಪಾಪ ತಗುಲುವುದಿಲ್ಲ ಎಂದು ಶ್ರೀಕೃಷ್ಣನು ಅರ್ಜುನನನ್ನು ಕಾರಣವಾಗಿಟ್ಟುಕೊಂಡು ಇಡೀ ವಿಶ್ವಕ್ಕೆ ಹೇಳಿದನು. ಈಗ ಈ ಶ್ಲೋಕದ ವಿವರಣೆಯನ್ನು ಹೇಳುತ್ತೇನೆ. ಈ ಶ್ಲೋಕವು ಕರ್ಮಯೋಗದ ಮೂಲ ತತ್ವಗಳಲ್ಲಿ ಒಂದನ್ನು ಬೋಧಿಸುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನೀನು ನಿನ್ನ ಕ್ಷತ್ರಿಯ ಧರ್ಮದಂತೆ ಯುದ್ಧ ಮಾಡು, ಆದರೆ ಫಲಿತಾಂಶದ ಬಗ್ಗೆ ಚಿಂತಿಸಬಾರದು ಎಂದು ಹೇಳುತ್ತಾರೆ. ಫಲಿತಾಂಶಗಳೆಂದರೆ ಗೆಲುವು, ಸೋಲು, ಲಾಭ, ನಷ್ಟ, ಸಂತೋಷ, ದುಃಖ ಇವೆಲ್ಲವೂ ದ್ವಂದ್ವಗಳು. ಅವು ನಮ್ಮ ಮನಸ್ಸಿನ ಸಮತೋಲನವನ್ನು ಕದಡುತ್ತವೆ. ನಾವು ಈ ದ್ವಂದ್ವಗಳಿಗೆ ವಿಚಲಿತರಾಗದೆ ಕೇವಲ ಕರ್ತವ್ಯ ಎಂದರೆ ಧರ್ಮ ದೃಷ್ಟಿಯಿಂದ ಕೆಲಸ ಮಾಡಿದರೆ ಆ ಕಾರ್ಯವು ನಮ್ಮನ್ನು ಪಾಪ ಪುಣ್ಯಗಳಿಂದ ಮುಕ್ತಗೊಳಿಸುತ್ತದೆ. ಎಂದರೆ ಹೇಗೆ ಒಬ್ಬ ವ್ಯಾಪಾರಿ ಲಾಭ ಮತ್ತು ನಷ್ಟವನ್ನು ಸ್ವೀಕರಿಸುತ್ತಾನೋ ಹಾಗೆ ಈ ಮುಖ್ಯ ಉಪದೇಶ ಅಂದರೆ ಫಲಿತಾಂಶಗಳಲ್ಲಿ ವೈಯಕ್ತಿಕ ಆಸಕ್ತಿ ಅಥವಾ ಸ್ವಾರ್ಥವನ್ನು ತೊರೆದು ಕೆಲಸ ಮಾಡಬೇಕೆಂದು ಎಂದರ್ಥ. ನಾನು ಈಗ ಈ ಶ್ಲೋಕವನ್ನು ಒಂದು ಸಣ್ಣ ಕಥೆಯಿಂದ ತಿಳಿದುಕೊಳ್ಳೋಣ. ಒಂದು ಊರಿರುತ್ತದೆ. ಆ ಊರಲ್ಲಿ ಇಬ್ಬರು ಸ್ನೇಹಿತರಿರ್ತಾರೆ. ಒಬ್ಬ ರಾಮ ಮತ್ತೆ ಇನ್ನೊಬ್ಬ ಸೋಮು. ಅವರಿಬ್ಬರಿಗೆ ಊಟ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಆವಾಗ ಅವ್ರ ಶಾಲೆಯಲ್ಲಿ ಒಂದು ಓಟೋಟ ಸ್ಪರ್ಧೆ ಇರುತ್ತೆ. ಆವಾಗ ಆ ಆಟೋಟ ಸ್ಪರ್ಧೆಯಲ್ಲಿ ಇವರಿಬ್ರು ಭಾಗವಹಿಸ್ತಾರೆ. ಆ ರಾಮು ತಲೆಯಲ್ಲಿ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ, ನನಗೆ ಏನೇ ಆದ್ರೂ ಪರವಾಗಿಲ್ಲ, ನನ್ನ ಕರ್ತವ್ಯ ಓಡೋದು, ನಾನು ಅಷ್ಟು ಮಾಡ್ತೀನಿ, ಫಲಿತಾಂಶದ ನನ್ನ ಕೈಯಲ್ಲಿ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಸೋಮು ನಾನೇ ಮೊದಲು ಬರಬೇಕು, ನನಗೆ ಎಲ್ಲ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇಬ್ರು ಚೆನ್ನಾಗಿ ಓಡ್ತಾರೆ. ಆದ್ರೆ ಸ್ವಲ್ಪದ್ರಲ್ಲಿ ಸೋಮು 2ನೇ ಸ್ಥಾನ ಗಳಿಸ್ತಾನೆ. ಅವಾಗ ಅವನಿಗೆ ತುಂಬಾ ಬೇಸರ ಆಗುತ್ತೆ. ತುಂಬಾ ಬೇಸರಾಗಿ ಅಳ್ತಾನೆ ಕೂಡ. ಅಳ್ತಾನೆ. ಅವಾಗ ರಾಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅವನಿಗೆ 1ನೇ ಸ್ಥಾನ ಬಂತು ಅಂತ ಅಲ್ಲ, ಅವನ ಕರ್ತವ್ಯನ ಸರಿಯಾಗಿ ತುಂಬಾ ನಿಯಮಿತವಾಗಿ ಮಾಡ್ದ ಅಂತ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಅವಾಗ ಅವನು ಸೋಮು ಹತ್ರ ಹೋಗ್ಬಿಟ್ಟು ಅವನ ಸಮಾಧಾನ ಮಾಡ್ತಾನೆ. ಆವಾಗ ಸಮಾಧಾನ ಮಾಡುವಾಗ ಸೋಮು ಬಂದು ಕೃಷ್ಣ ಹೇಳಿದ ಮಾತು ನೆನಪಾಗುತ್ತೆ. ನಾವು ಮಾಡುವ ಕೆಲಸದ ಮೇಲೆ ಮಾತ್ರ ನಮಗೆ ಹಕ್ಕಿದೆ, ಆದ್ರೆ ಫಲಿತಾಂಶದ ಮೇಲಲ್ಲ ಅಂತ ಹೇಳೋದು ನೆನಪಾಗುತ್ತೆ. ಅವತ್ತಿನ ದಿವಸದಿಂದ ಅವನು ಏನೇ ಕಾರ್ಯ ಮಾಡದಿದ್ರು ಸಮಾಧಾನದಿಂದ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿ ಮತ್ತೆ ಬೇರೆದ್ರಲ್ಲೆಲ್ಲ 1ನೇ ಸ್ಥಾನ ಗಳಿಸ್ತಾನೆ. ತುಂಬಾ ಶ್ರದ್ಧೆಯಿಂದ ಎಲ್ಲ ಕೆಲಸ ಮಾಡ್ತಾನೆ. ಈ ನೀತಿ ಏನಂದ್ರೆ, ನಾವು ಸೋಮು ತರ ಒಂದ್ಸರಿ ಆಗ್ಲಿಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ, ನನಗೆ ಹೋಗ್ಬಿಡ್ತು, ನನ್ಗೆ ಏನು ಸಿಗ್ತಾ ಇಲ್ಲ ಅಂತ ಅನ್ಕೊಂಡು ಕುತ್ಕೋಬಾರ್ದು. ಅದೇ ರಾಮು ತರ ನನ್ಗಾಗುತ್ತೆ, ನಾನು ಮಾಡ್ತೀನಿ ಅಂತ ಯೋಚನೆ ಮಾಡಿ ನಾವು ಮಾಡಬೇಕು. ಇದನ್ನ ನಮಗೆ ಭಗವದ್ಗೀತೆ ಎಲ್ಲರೂ ಓದಬೇಕು. ಎಲ್ಲರಿಗೂ ಅದನ್ನ ಜೀವನ